ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಭಾನುವಾರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆರಾಧನೆಗೆ ಹೋಗುವ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 22ನೇ ಅಧ್ಯಾಯದಲ್ಲಿ 3, 4, 5 ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಇಲ್ಲಿ ದಾವಿದನು ತನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಹೋಗುವಾಗ ಈ ಕೀರ್ತನೆಯನ್ನು ಆತನು ಹಾಡ್ತಾನೆ. ಇದರಲ್ಲಿ ನಾವು 2 ವಿಷಯಗಳನ್ನು ನೋಡ್ಬೋದು. ಮೊದಲು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ದೇವರು ಪವಿತ್ರ ಸ್ವರೂಪನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ 6 ದಿನಗಳು ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಳೆದು ಈ 7 ದಿನ ದೇವರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿರುವಾಗ 6 ದಿನಗಳು ನನ್ನ ಮತ್ತು ನನ್ನ ದೇವರೊಟ್ಟಿಗೆ ಸಂಬಂಧ ಹೇಗೆ ಇತ್ತು, ನಾನು ಹೇಗೆ ನಡೆದನು, ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತ ಇತ್ತ. ಒಂದು ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡುವ. ಹೌದು, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧನೆ ಮಾಡುವರು ಸಹ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ಆತನನ್ನು ಆರಾಧಿಸಬೇಕೆಂಬುದಾಗಿ. 2ನೇ ಭಾಗದಲ್ಲಿ ನಾವು ಅಲ್ಲಿ ದಾವಿದನು ಹೇಳ್ತಾನೆ, ತನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತನ್ನನ್ನೇ ಆತನು ಒಂದು ಉತ್ತೇಜಪಡಿಸ್ತಾನೆ. ಆತನು ಹೇಳ್ತಾನೆ, ಹೌದು, ನಿನ್ನಲ್ಲಿ ಭರವಸೆ ಬಿಟ್ಟರು ನಮ್ಮ ಪೂರ್ವಿಕರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಲೆಲೂಯ. ಹಾಗಾದರೆ ಇವತ್ತು ಪ್ರಿಯರೇ, ನೀವು ಇಲ್ಲಿ ಆರಾಧನೆಗೆ ಸೇರಿ ಬಂದಿರುವಾಗ ನಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಅಥವಾ ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಅಂಥ ಸಂಗತಿಗಳು ಇರಬಹುದು, ಆ ನಿರಾಶೆ ಇರ್ಬೋದು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳಬೇಕು. ದೇವರ ಇಲ್ಲಿ ದಾವಿದನು ಕೀರ್ತನೆ ಹೇಳ್ತಾನೆ, ದೇವರನ್ನು ನಂಬಿದವರು ಅವರು ಎಂದಿಗೂ ಅವರು ಉದ್ಧಾರವಾದರು ಎಂಬುದಾಗಿ, ಮತ್ತು ಆತನನ್ನು ಮೊರೆಯಿಟ್ಟು ಅವರು ವಿಮುಕ್ತರಾದರು. ಅಷ್ಟೇ ಅಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿರುವಾಗ ಆತನನ್ನು ನಂಬಿಕೆಯಿಂದ ಆತನನ್ನು ನಾವು ನಂಬುವ, ಆತನನ್ನೇ ನಿರೀಕ್ಷಿಸುವ, ಆತನಲ್ಲಿ ಭರವಸವಿಡುವ, ಆತನಲ್ಲಿ ವಿಶ್ವಾಸವಿಟ್ಟವರು ಇಷ್ಟರ ತನಕ ಯಾರೂ ಲಜ್ಜೆ ಪಡಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೆ ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಲ್ಲಿ ಭರವಸವಿಡಿರಿ, ಆತನನ್ನು ನಿರೀಕ್ಷಿಸಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ನಿಮಗೆ ದೇವರು ಖಂಡಿತವಾಗಿ ಲಜ್ಜೆಗೆ ಒಳಪಡಿಸುವುದಿಲ್ಲ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದ್ದಿ, ನಮ್ಮನ್ನು ಕಾದು ಕಾಪಾಡಿದಿ, ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದೆ ಸ್ವಾಮಿ. ಆದರೆ ನಮ್ಮ ಜೀವಿತವನ್ನು ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹುಡುಕುತ್ತೇವೆ. ದೇವ, ನೀನು ಪರಿಶುದ್ಧನಾದ ದೇವರು, ನಿನ್ನನ್ನು ಆರಾಧಿಸುವವರು ಪರಿಶುದ್ಧತೆ ಎಂಬ ಭೂಷಣರೊಡನೆ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ನಿನ್ನನ್ನು ಆರಾಧಿಸುತ್ತೇವೆ. ದೇವ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದೆ ಸ್ವಾಮಿ. ಅಷ್ಟೇ ಅಲ್ಲ ದೇವ, ಹೌದು, ನಿನ್ನನ್ನು ನಂಬಿದವರು ಉದ್ಧಾರವಾಗಿದ್ದೇವೆ ಸ್ವಾಮಿ. ನಿನ್ನನ್ನು ನಾವು ನಿರೀಕ್ಷಿಸಿ ಇಟ್ಟೆವರು ನಾವು ಎಂದಿಗೂ ಲಜ್ಜೆಗೆ ಒಳಪಡಲಿಲ್ಲ. ಆದ್ದರಿಂದ ದೇವ, ನಾವು ನಿನ್ನಲ್ಲೇ ನಾವು ವಿಶ್ವಾಸ ಬಿಡುತ್ತೇವೆ, ನಿನ್ನನ್ನೇ ನಾವು ನಂಬಿಕೆ ಇಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ಒಡೆಯನು, ನಮ್ಮ ಕರ್ತನು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ದೇವ. ನಿನ್ನ ಪ್ರಸನ್ನತೆ ನಾವು ಅನುಭವಿಸುವಂತೆ, ನಿನ್ನ ಆರಾಧನೆಯ ಸಂತೋಷವನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತೆ ದೇವ, ಪ್ರತಿಯೊಂದು ಮನಸ್ಸಿಗೆ ನೀನು ಬಿಡುಗಡೆ ಕೊಂಡು, ಪ್ರತಿಯೊಂದು ಹೃದಯಕ್ಕೆ ನೀನು ಬಿಡುಗಡೆ ಕೊಡು ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಲ್ಲೂ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನ್ನ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. करेंगे यीशु के गुणगान करेंगे, हम मिलके स्तुति करेंगे यीशु के
यीशु की गुणगान करेंगे। वो है प्रेमी जीवन दाता मेरे जीवन का उजियाला। वो है प्रेमी जीवन दाता मेरे जीवन का उजियाला। नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। वो ही मार्ग सत्य जीवन मेरे जीवन का खुदावन। वो ही मार्ग सत्य जीवन मेरे जीवन का खुदावन। नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। जय जय बोलो जय यीशु की जय। 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 नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। आओ मिलके स्तुति करेंगे यीशु की गुणगान करेंगे। वो है राजा वो मसीहा मेरे जीवन का सहारा। वो है राजा वो मसीहा मेरे जीवन का सहारा। नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। जय जय बोलो जय यीशु की जय। 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 नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। नचेंगे गाएंगे धूम मचाएंगे यीशु की गुणगान करेंगे। ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಲ್ಲೆಲೂಯಾ ಲಾರ್ಡ್. ಹೌದು ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದೇವ, ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ದೇವರು, ನೀನೊಬ್ಬನೇ ನಮ್ಮ ಒಡೆಯನು, ಕರ್ತನಾಗಿದೆ ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿದೆ, ಒಂದೊಂದನ್ನು ಧ್ಯಾನಿಸಿಕೊಂಡು ಸ್ವಾಮಿ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವನಿಗೆ ಸ್ತೋತ್ರ. Hallelujah. Lord, I praise you, Jesus. Lord, hallelujah. Thank you, Jesus. Thank you, Jesus. Thank you, Lord God. Hallelujah. Praise Jesus.
ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಪ್ರೈಸ್ ಯು ಜೀಸಸ್. ಹೌದು ಸ್ವಾಮಿ, ಆ ನಂಬಿಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯಪ್ಪ ದೇವಾ. 2000 ವರ್ಷಗಳ ಮುಂಚೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ
ಯೇಸು ಸ್ವಾಮಿಯ ನಮಗೋಸ್ಕರ ನೀನು ಒಪ್ಪಿಸಿಕೊಟ್ಟಿದ್ದೀಯಪ್ಪ. ದೇವನಿಗೆ ಸ್ತೋತ್ರ. ಯೇಸುವೇ, ನಮ್ಮ ಎಲ್ಲ ಶಾಪವನ್ನು, ಎಲ್ಲ ಪಾಪವನ್ನು, ಆ ಸೈತಾನ್ನ ಪ್ರತಿಯೊಂದು ಬಂಧನಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡು ನಮಗೆ ಇವತ್ತು ನೀನು ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ. ದೇವ, ನವನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದಾ, ಬಿಡುಗಡೆಯಿಂದ ದೇವ ನಾವು ಇವತ್ತು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ. ನೀನು ಕೊಟ್ಟ ಸ್ವಸ್ಥತೆ, ನೀನು ಕೊಟ್ಟ ಬಿಡುಗಡೆ, ನೀನು ಕೊಟ್ಟ ಶಾಂತಿ, ನೀನು ಕೊಟ್ಟ ಸಮಾಧಾನ ನಮ್ಮ ಮನಸ್ಸುಗಳನ್ನು ಆಳುತ್ತಾ ಉಂಟು ಸ್ವಾಮಿ. ಯೇಸುವೇ, ನೀನು ಸಮಾಧಾನದ ಪ್ರಭುವಾಗಿದ್ದೀಯಪ್ಪ. ಆರೋಗ್ಯದಾಯಕನು ನೀನಾಗಿದ್ದುಕೊಂಡು ದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀ ಸ್ವಾಮಿ. ದೇವ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುತ್ತೇವೆ ಸಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್, ಐ ಲವ್ ಯು ಫಾದರ್. Lord, I love you, Jesus. Thank you, Holy Spirit. Hallelujah. 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 Stotra Swami. Hallelujah. Thank you, Jesus. Thank you, Jesus, oh God. Hallelujah. Hallelujah. All heavens declare the glory of the risen Lord. Who can compare with the beauty of the Lord? Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, the Lamb upon the throne, I gladly bow my knee, I bow down and worship you alone. Forever you will be, the Lamb upon the throne, I gladly bow my knee, and worship you alone. I will proclaim the glory of the risen Lord, who once was slain to reconcile man to God.
ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಯೋಗ್ಯನು, ಯೋಗ್ಯನು, ಯೋಗ್ಯನು. ನೀನೊಬ್ಬನೇ ಪವಿತ್ರನು, ಪವಿತ್ರನು, ಪವಿತ್ರನು ಸ್ವಾಮಿ. ದೇವ, ನಿನಗೆ ಸಾಷ್ಟಾಂಗವೆರಗಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ Lord. I thank you Jesus. Thank you Father, oh God. Hallelujah. I love you Jesus Lord. Hallelujah. Worship you Lord. I worship you Jesus, oh Master. Hallelujah. Thank you Jesus. Thank you Jesus. Thank you Jesus. Thank you Jesus. Hallelujah. Hallelujah. Praise you Father. Hallelujah Lord God. I thank you Jesus. Hallelujah Lord Jesus. Oh, they
ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಿ ಸ್ವಾಮಿ. ದೇವ, ಅವನಿಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆಗೆ ಯೋಗ್ಯನಾದ ದೇವರು, ಮಹಿಮಾ ಸ್ವರೂಪಿಯಾದ ನಮ್ಮ ದೇವರು, ಕರುಣಾಮಯಾದ ನಮ್ಮ ದೇವರು ಸ್ವಾಮಿ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಗೋಸ್ಕರ ದೇವ, ಆ ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಇಟ್ಟಿದ್ದೆ ಸ್ವಾಮಿ ದೇವ. ಅದು ಈ ದಿನದ ತನಕ ದೇವ ನಮ್ಮನ್ನು ಕಾದು ಕಾಪಾಡಿದೆ. ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರಕ್ಕೆ ಹರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ಸಾಷ್ಟಾಂಗ ಬೆರಗಿಕೊಂಡು ಅಡ್ಡ ಬಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆ. ಎಲ್ಲ ಘನ ಮಹಿಮೆಗೆ ಪಾತ್ರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಮ್ಮ ಹೃದಯದ ಅಂತರಾಳದಿಂದ ದೇವ ನಾವು ನಿಮಗೆ ಸ್ತುತಿಸುತ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ಕೊಂಡಾಡುತ್ತೇವೆ ಸ್ವಾಮಿ. ಹಾಲೆಲೂಯಾ. Thank you, Jesus, Lord God. Hallelujah. Lord, we worship you, Lord God. Yes, Father, you alone are worthy, O Master. Lord, oh Jesus, in your presence, O God, we surrender our lives to you, O Master. Hallelujah. Lord, we give you glory, honor, and praise to you alone, O Master. Hallelujah. Thank you, Jesus. ಕರ್ತ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಅಪ್ಪ ತಂದೆ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಅದರಲ್ಲಿ ಲಾಸ್ಟ್ ಪಾರ್ಟ್. ಪ್ರಾಬ್ಸ್ ಚಾಪ್ಟರ್ 28 ವರ್ಸ್ 10 ಲಾಸ್ಟ್ ಪಾರ್ಟ್. ಅಲ್ಲಿ ನೋಡ್ತೇವೆ, ನಿರ್ದೋಷಿಗಳಿಗೂ ಸುಖವು ಸ್ವತ್ತಾಗುವುದು. ಇಲ್ಲಿ ಸೋಲು ಮಾಡ್ತೇನೆ, ನಿರ್ದೋಷಿಗಳಿಗೂ ಸುಖವು ಸ್ವತ್ತಾಗುವುದು. ಇದರರ್ಥ, ಯಾರು ನಿರ್ದೋಷಿಗಳಾಗಿ ಜೀವಿಸ್ತಾರೆ ಅವರಿಗೆ ಈ ಲೋಕದಲ್ಲಿ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ, ಸಮೃದ್ಧಿ ಎಲ್ಲ ಸಿಗ್ತದೆ ನಿರ್ದೋಷಿಗಳಾಗಿ ಜೀವಿಸುವವರಿಗೆ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ಅದು ಈ ವಾಕ್ಯದ ಪ್ರಕಾರ ಇವತ್ತು ಪ್ರಿಯರೇ, ಇವತ್ತು ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ, ಆರ್ಥಿಕ ಸಮೃದ್ಧಿ ಇದೆಲ್ಲ ನಿಮಗೆ ಸಿಗಬೇಕಾದರೆ ಒಂದೇ ಕಂಡೀಷನ್, ನಿರ್ದೋಷಿಗಳಾಗಿ ನೀವು ಜೀವಿಸಬೇಕೆಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ಹಾಗಾದರೆ ನಿರ್ದೋಷಿಗಳಾಗಿ ಈ ಲೋಕದಲ್ಲಿ ಹೇಗೆ ಜೀವಿಸಲು ಸಾಧ್ಯ, ಹೇಗೆ ಜೀವಿಸಬೇಕೆಂಬುದಾಗಿ ಕೆಲವು ವಾಕ್ಯವನ್ನು ನಾವು ಅತಿ ಸ್ಪಷ್ಟವಾಗಿ ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ಈ ಲೋಕದಲ್ಲಿ ನಾವು ನಿರ್ದೋಷಿಗಳಾಗಿ ಜೀವಿಸಬೇಕಾದರೆ ಯೇಸು ಕ್ರಿಸ್ತನನ್ನು ನಮ್ಮ ಕರ್ತನು ಓಡಿಯನೆಂಬುದೇ ಅಂಗೀಕಾರ ಮಾಡುವರಾಗಬೇಕು ಮತ್ತು ಆತನು ಕೊಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ಮಾಥ್ಯೂ ಚಾಪ್ಟರ್ 5 ವರ್ಸ್ 17 to 20 ವರ್ಸ್. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗೋ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು ಎನಿಸಿಕೊಳ್ಳುವನು. ಅದೇ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತ ಹೊಸ ಹೇಳ್ತಾನೆ. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದ ಸಮಯದಲ್ಲಿ ಅದು ಯಾವ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿ ವಚನಗಳನ್ನು ರದ್ದು ಮಾಡಲಿಲ್ಲ, ಎಲ್ಲ ಆಜ್ಞೆಗಳನ್ನು ನೆರವೇರಿಸಕ್ಕೆ ಬಂದಿದ್ದಾನೆ. ಅದು ಯೇಸು ರದ್ದು ಮಾಡೋದು ಧರ್ಮಶಾಸ್ತ್ರದಲ್ಲಿರುವ ಶುದ್ಧೀಕರಣ ನಿಯಮ
ಮತ್ತು ಪಾಪ ಸಮರ್ಪಣೆ ಕೊಡುವಂಥ ಆ ಬಲಿದಾನಗಳನ್ನು ಯೇಸು ರದ್ದು ಮಾಡಿ ನಮ್ಮ ಪಾಪ ವಿಮೋಚನೆಗೋಸ್ಕರ ಒಂದೇ ಸಲ ಯೇಸು ಕ್ರಿಸ್ತ ತನ್ನ ಶರೀರ ಆತ್ಮನು ಕಲ್ವರಿ ಕ್ರೂಜಲ್ಲಿ ಆತನು ನಮಗೋಸ್ಕರ ಸತ್ತು ರಕ್ತ ಕೊಟ್ಟು ಮೂರನಲ್ಲಿ ಪುನರುತ್ಥಾನ ಹೊಂದಿದ ನಿಮಿತ್ತ ಯಾರು ಯೇಸು ನಂಬಿಕೆ ಕೊಡುತ್ತಾರೋ ಆ ನಂಬಿಕೆ ಮುಖಾಂತರ ಅವರ ಪಾಪಗಳು ಸಮರ್ಪಣೆ ಆಗ್ತವೆ ಆದರೆ ಯೇಸು ನಂಬಿಕೆ ಇಟ್ಟ ನಂತರ ದೇವರ ಪ್ರತಿಯೊಂದು ಆಜ್ಞೆಗೆ ಕೈಕೊಂಡು ನಡೆಯಬೇಕು. ಪರಲೋಕ ರಾಜ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮಗೆ ನಿಜ ಹೇಳ್ತಾನೆ, ನಿಮ್ಮ ನೀತಿಯು ಪರಿಸರ ನೀತಿಗಿಂತಲೂ ಹೆಚ್ಚಿನ ನಾಗದಿದ್ದರೆ ನೀವು ಪರಲೋಕ ರಾಜ್ಯ ಸೇರಲಾರಿರಿ. ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಂದರೂ ಮತ್ತು ಪರಲೋಕ ರಾಜ್ಯದ ಆಶೆ ಹೊಂದಿಕೊಳ್ಳಬೇಕಾದರೂ ಯೇಸು ಕ್ರಿಸ್ತನೇ ನಿಮ್ಮ ನೀತಿಯು ಬರೀ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಹಿಡಿದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ನಂಬಿಕೆ ಹಿಡಿದ ಮುಖಾಂತರ ನಿಮ್ಮ ಪಾಪಗಳು ಸಮಜಲ್ಪಡುತ್ತವೆ. ಯೇಸು ನಂಬಿಕೆ ಹಿಡಿದ ಮುಖಾಂತರ ನಿಮಗೆ ನಿತ್ಯ ಜೀವ ಸಿಕ್ಕಿದೆ. ಆದರೆ ನಿತ್ಯ ಜೀವವನ್ನು ಹೊಂದಿದವರು, ಪಾಪ ಸಮರ್ಪಣೆ ಹೊಂದಿದವರು ಆಶೀರ್ವಾದ ಬೇಕಾದರೆ ದೇವರ ಪ್ರತಿಯೊಂದು ಯೇಸು ಕ್ರಿಸ್ತನ ಹೇಳ್ತಾನೆ, ಆತನು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರವೇ ಈ ಲೋಕದಲ್ಲಿ ನಿಮಗೆ ಜೀವಿಸುವಾಗ ಎಲ್ಲ ಸುಖ, ಸಂತೋಷ, ಸಮಾಧಾನ, ಆರ್ಥಿಕ ಸಮೃದ್ಧಿ ಮತ್ತು ನಿತ್ಯ ಜೀವವು ಸಿಗ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿದೆ. ಇವತ್ತು ನಿಮಗೆ ದೇವರ ಚಿತ್ತವಾಗಿದೆ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ಈ ಲೋಕದಲ್ಲಿ ಸುಖವಾಗಿ, ಸಂತೋಷವಾಗಿ, ಸಮಾಧಾನಕರವಾಗಿ, ಆರೋಗ್ಯವಂತರಾಗಿ ಸಮೃದ್ಧ ಜೀವನ ಮಾಡಬೇಕು ಎಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ಅಲ್ಲಿ ಸೊಲೊಮೋನ ಹೇಳ್ತಾನೆ, ನಿರ್ದೋಷಿಗಳಾಗಿ ಜೀವಿಸುವವರಿಗೆ ಈ ಸುಖವು ಸ್ವತ್ತಾಗಿದೆ. ಹಾಗಾದರೆ ಇವತ್ತು ನೀವು ನಿರ್ದೋಷಿಗಳ ಜೀವನ ಮಾಡಲಿಕ್ಕೆ ನಿಮಗೆ ಇಷ್ಟ ಉಂಟಾ? ಆಗದೆ ಮೊದಲು ನಿಮ್ಮ ಪಾಪ ವಿಮೋಚನೆಗೋಸ್ಕರ ಕಲ್ವರಿ ಕ್ರೂಜಲ್ಲಿ ಸತ್ತಿದ ಯೇಸು ಕ್ರಿಸ್ತನನ್ನು ನಂಬಿ ಆತನು ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಆ ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನು ಒಡೆಯನು ಎಂಬುದಾಗಿ ಅಂಗೀಕಾರ ಮಾಡಿ ನೀಡಲಿ ಮುಳಿತಿ ಸ್ಥಾನ ತೆಗೆದುಕೊಂಡು ಕರ್ತನ ಸಭೆಯಲ್ಲಿ ಪಾಲು ಹಾಕಿಕೊಂಡು ದೇವರ ವಾಕ್ಯಕ್ಕೆ ವಿದ್ಯಾರ್ಥಿ ನಡೆಯುವುದಾದರೆ ನಿಮಗೆ ಈ ಲೋಕದಲ್ಲಿ ಸುಖ, ಸಂತ, ಸಮಾಧಾನ ಕೊಡುತ್ತಾನೆ, ಆಶೀರ್ವಾದವನ್ನು ಹೊಂದುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟ ಹೇಳ್ತಾನೆ. ಪ್ರೇರೆ ಇನ್ನೊಂದು ವಾಕ್ಯ ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ಮತ್ತು 4ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ನಿಮಗೆ ಸ್ತೋತ್ರ. ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರಿಯ ಅತಿ ಸ್ಪಷ್ಟ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಅದು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇಲ್ಲಿ ಕಿಂಗ್ ಜೇಮ್ಸ್ ಇಂಗ್ಲೀಷ್ನಲ್ಲಿ ಅದು ಹೇಳ್ತದೆ, ಆತ್ಮೀಯ ಆಶೀರ್ವಾದ, ಸಕಲ ವಿಧವಾದ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಅದರ್ಥ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಭೌತಿಕ ಆಶೀರ್ವಾದ, ಕೌಟುಂಬಿಕವಾದ ಆಶೀರ್ವಾದ, ಲೌಕಿಕ ಆಶೀರ್ವಾದ, ಆರ್ಥಿಕ ಆಶೀರ್ವಾದ, ಧರ್ಮೋಪದೇಶ ಪುಸ್ತಕದಲ್ಲಿ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳು, ಅಷ್ಟೇ ಅಲ್ಲದೆ ಆತ್ಮಿಕ ವರಗಳನ್ನು, ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ತಂದೆ ದೇವರು ನಮಗೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದು ಈ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ 4ನೇ ವಾಕ್ಯ ಹೇಳ್ತಾನೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆಯಬೇಕು. ಪ್ರೇರೆ ಅಪೊಸ್ತಲನು ಹೇಳ್ತಾನೆ, ಎಲ್ಲ ಆಶೀರ್ವಾದಗಳನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಅನುಗ್ರಹ ಮಾಡಿದ್ದಾನೆ. ಖಾಲಿ ಆತ್ಮಿಕ ವರಗಳನ್ನು ಮಾತ್ರ ಅಲ್ಲ, ಎಲ್ಲ ಸಕಲ ವಿಧದ ಆತ್ಮಿಕವಾದ ಆಶೀರ್ವಾದ, ಅಲ್ಲಿ ಎಲ್ಲ ಆಶೀರ್ವಾದ, ಶಾರೀರಿಕ, ಭೌತಿಕ ಎಲ್ಲ ಆಶೀರ್ವಾದ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ಅದು ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ನಾವು ಪ್ರೀತಿಯಲ್ಲಿ ನಡೆಯಬೇಕು. ಪ್ರೀತಿಯಲ್ಲಿ ನಡೆದರೆ ಯೇಸು ಕ್ರಿಸ್ತನ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ನೇ 13ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಹಾಗಾದರೆ ದೇವರನ್ನು ನೀವು ಪ್ರೀತಿಸುವುದಾದರೆ ಖಾಲಿ ದೇವರು ನಿಮ್ಮನ್ನು ಪ್ರೀತಿ ಮತ್ತು ನಾನು ಒಬ್ಬನೇ ಮಗನ ಕೊಟ್ಟು ನಿಮ್ಮದು ಬರೀ ನಂಬಿಕೆ ಇಡೋದು ಮಾತ್ರ ಅಲ್ಲ, ಹೌದು, ನಂಬಿಕೆ ಇಡೋದು ಮುಖಾಂತರ ನೀವು ದೇವರ ಮಕ್ಕಳಾಗಿದ್ದೀರಿ. ನಂಬಿಕೆ ಇಡೋದು ಮುಖಾಂತರ ನಮ್ಮ ಪಾಪಗಳು ಪಟ್ಟಿವೆ. ನಂಬಿಕೆ ಇಡೋದು ಮುಖಾಂತರ ನಿತ್ಯ ಜೀವವನ್ನು ವಾಗ್ದಾನ ಹೊಂದಿಕೊಂಡಿದ್ದೀರಿ. ಅದೇ ಆ ನಂಬಿಕೆಯಿಂದ ಪ್ರೇರೆ ದೇವರ ಆಜ್ಞೆಗಳು ಕೈಕೊಂಡು ನಡೆಯುವುದು ಅದು ಪ್ರೀತಿಯಾಗಿದೆ.
ದೇವರನ್ನು ಪ್ರೀತಿಸುವುದು, ಅದೇ ಪ್ರೀತಿಸಿದ ಅರ್ಥ ದೇವರ ಆಜ್ಞೆಗೆ ನಡೆಯುವುದು ಆಗಿದೆ. ನಂತರ ಅಲ್ಲಿ ಅಪೊಸ್ತಲರು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತು ಉತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲಿ ಅತಿ ಸ್ಪಷ್ಟ ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೊಡುವುದು, ಪಾಪ ಸಮರ್ಪಣೆ ಹೊಂದುವುದು ಅಷ್ಟೇ ಅಲ್ಲ, ಅದು ನಂಬಿಕೆ ಮುಖಾಂತರ ಹೊಂದಿಕೊಂಡ ನಂತರ ಪ್ರತಿಯೊಬ್ಬರು ಆ ನಂಬಿಕೆಯಿಂದ ಯೇಸು ಕ್ರಿಸ್ತ ಕೊಟ್ಟ ಎಲ್ಲ ಆಜ್ಞೆಗಳನ್ನು ಪ್ರೀತಿಲಿ ಕೈಕೊಂಡು ನಡೆಯಬೇಕು. ಆಗ ನೀವು ಆತನ ದೃಷ್ಟಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದೆ ಕಾಣಲ್ಪಡುತ್ತೀರಿ. ಇದು ಕಾಣಲ್ಪಡಬೇಕೆಂಬುದಾಗಿ ದೇವರು ನಿಮ್ಮನ್ನು ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲಿ ಸರಿ ಅರ್ಥ ಮಾಡಿಕೊಳ್ಳಿಬ್ರೆ, ಯೇಸು ಕ್ರಿಸ್ತ ನಿಮ್ಮನ್ನು ತಾಯ ಗರ್ಭದಲ್ಲಿ ಉಂಟು ಆಗೋ ಅದಕ್ಕಿಂತ ಮೊದಲೇ ಜಗತ್ತನ್ನು ಉಂಟು ಮಾಡೋ ಮೊದಲೇ ಕ್ರಿಸ್ತ ಆರಿಸಿಕೊಂಡನು. ಯಾಕೆಂದರೆ ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನನ್ನು ನಿಮ್ಮ ಸಂಪೂರ್ಣ ಪ್ರೀತಿ ಮಾಡಬೇಕು. ಆ ಪ್ರೀತಿ ಮಾಡುವವರು ಹೇಗೆ ಮಾಡಬೇಕಂದರೆ ಆತನ ಆಜ್ಞೆಗೆ ನಡೆಯುವುದಾದರೆ ನೀವು ಆದಷ್ಟೇ ಪರಿಶುದ್ಧರು, ದೋಷವಿಲ್ಲದಾಗಿದೆ. ಈ ರೀತಿ ನೀವು ಪರಿಶುದ್ಧರು, ದೋಷವಿಲ್ಲದ ಆಗಿ ದೇವರ ಸನ್ನಿಧಿಗೆ ಕಂಡು ಬರುವಾಗ ದೇವರು ಯೇಸು ಕ್ರಿಸ್ತ ಮುಖಾಂತರ ಅನುಗ್ರಹ ಮಾಡಿದ ಎಲ್ಲ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ, ಸಾಲಿಂದ ಬಿಡುಗಡೆ, ರೋಗದ ಬಿಡುಗಡೆ, ಶಾಪದ ಎಲ್ಲ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ ಲೋಕದಲ್ಲಿ ಅನುಭವಿಸ್ತೀರಿ. ಮತ್ತು ದೀರ್ಘಕಾಲ ಬದುಕೊಂಡು ಆತನು ನಿಮಗೆ ಈ ಲೋಕ ಬಿಟ್ಟು ನೀವು ಪರಲೋಕಕ್ಕೆ ಸೇರುತ್ತೀರಿ. ಹಾಗಾದರೆ ಈ ಲೋಕದಲ್ಲಿ ಜೀವಿಸುವಾಗ ನೀವು ಸುಖವನ್ನು ಅನುಭವ ಮಾಡಬೇಕಾದ್ರೆ ಒಂದೇ ಕಂಡೀಷನ್. ಇಲ್ಲಿ ಅಪೊಸ್ತಲ ಪೌಲನು ಸೊಲೊಮೋನನು ಮಾತ್ರ ಹೇಳುವುದು ಮಾತಲ್ಲ. ಸೊಲೊಮೋನ ಹೇಳ್ತಾನೆ, ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುತ್ತಾನೆ. ಅದೇ ನಿರ್ದೋಷಿ ಅದು ಅರ್ಥ ಅಪೊಸ್ತಲನಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಆತನ ದೃಷ್ಟಿಯಲ್ಲಿ ನೀವು ಪರಿಶುದ್ಧರು, ದೋಷವಿಲ್ಲದರು ಆಗಿರಬೇಕೆಂದು ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ಆತನ ಆರಿಸಿಕೊಂಡಿದ್ದಾನೆ. ಹಾಗಾದರೆ ಪ್ರೇರೆ, ಇವತ್ತು ನೀವು ಬರೀ ಯೇಸು ಕ್ರಿಸ್ತನ ನಂಬಿಕೆ ಹಿಡಿದು ಮಾತಲ್ಲ ಪ್ರೇರೆ, ಈ ಹೊಸ ಬಿಡುಗೆ ದಿನಾಲು ಓದುವರಾಗಬೇಕು. ಹೊಸ ಹುಡುಗಿಸ್ಕೊ ಅನೇಕ ಸಣ್ಣ ಸಣ್ಣ ಆಜ್ಞೆ ಕೊಟ್ಟಿದ್ದಾನೆ. ಆ ಪ್ರತಿಯೊಂದು ಸಣ್ಣ ಆಜ್ಞೆಗೆ ನಡೆಯುವುದಾದರೆ ನೀವು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧತೆ ಕಂಡು ಬಿಡ್ತೀರಿ. ಆಗ ದೇವರು ನಿಮ್ಮ ಪರಿಶುದ್ಧತೆ, ನಿಮ್ಮ ವಿಧೇಯತೆ ಮೆಚ್ಚಿಕೊಂಡು ನಿಮಗೆ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತ ಮುಖಾಂತರ ಅನುಗ್ರಹ ಮಾಡುತ್ತಾನೆ ಎಂಬುದೇ ಅಪೊಸ್ತಲ ಪೌಲನು ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 ವರ್ಸ್ 22ಇಂದ 25 ತನಕ. ಜೇಮ್ಸ್ ಚಾಪ್ಟರ್ 1 ವರ್ಸ್ 22 to 25. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಇಲ್ಲಿ ಯಾಕೋ ಹೇಳ್ತಾನೆ, ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ಅನೇಕ ದೇವರ ಸೇವಕರು 20 ಗಂಟೆ ನಾನಾ ವಿಧವಾಗಿ ದೇವರ ವಾಕ್ಯವನ್ನು ಅವರು ಪ್ರಸಂಗಿಸ್ತಾರೆ, ಬೋಧಿಸ್ತಾರೆ. ಆದಿತ್ಯವಾರ ದಿವಸ ನೀವು ದೇವರ ವಾಕ್ಯವನ್ನು ನಿಮ್ಮ ಸಭೆಯಲ್ಲಿ ಇಲ್ಲಿ ಯಾಕೋ ಮಾಡ್ತಾರೆ, ಬರೀ ವಾಕ್ಯವನ್ನು ಬರೀ ಕೇಳುವವರು ಮಾತ್ರವೇ ನೀವು ಆಗಿರದೆ ಏನು ಯಾವಾಗ ಕೇಳುತ್ತೀರೋ ಅದರ ಪ್ರಕಾರ ನಡೆಯುವರಾಗಬೇಕು. ಇಲ್ಲದೆ ನೀವು ನಿಮ್ಮನ್ನು ನೀವೇ ಮೋಸ ಹೋಗ್ತೀರಿ ಎಂಬುದೇ ಯಾಕೋಬನು ಹೇಳ್ತಾನೆ. ಯಾಕೆ ಮೋಸ ಹೋಗುತ್ತೆ ಅಂದರೆ ಅರ್ಥ 23 ವಾಕ್ಯದಿಂದ ನೋಡ್ತೇವೆ. ಯಾವನಾದರೂ ವಾಕ್ಯನ ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದೆ ಎಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಪ್ರೇರೆ, ಇಲ್ಲಿ ಯಾಕೋಬನು ಅತಿ ಸ್ಪಷ್ಟ ಹೇಳ್ತಾನೆ, ಈ ಟೀಮಲ್ಲಿ ಇನ್ನಿಷ್ಟು ವಿವರವಾಗಿ ಇವಾಗ ಕೇಳಿಕೊಂಡು ಅದನ್ನು ಕೈಕೊಂಡು ನಡೆದಿದ್ದರೆ ಅದು ಮರೆತು ಬಿಡುತ್ತೀರಿ. ಮರೆತು ಬಿಟ್ಟರೆ ನಿಮಗೆ ಅದು ಏನೂ ಪ್ರಯೋಜನ ಸಿಗುವುದಿಲ್ಲ, ಅದು ಏನೂ ಲಾಭ ನಿಮಗೆ ಆಗುವುದಿಲ್ಲ. ಹಾಗಾದರೆ 20ನೇ ವಾಕ್ಯ ಹೇಳ್ತಾನೆ ಇಲ್ಲಿ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೆಯಿಂದ ಧನ್ಯನಾಗುವನು. ಇಲ್ಲಿ ಯಾಕೋ ಹೇಳ್ತಾನೆ, ಈ ಟೀಮದ ಕಲಿದ ವಾಕ್ಯೋಪದೇಶವನ್ನು ಕೇಳಿ ಅದನ್ನು ಸ್ವೀಕಾರ ಮಾಡಬೇಕು, ಅದನ್ನು ಮರೆತು ಬಿಡದೆ ಅದನ್ನು ಲಕ್ಷ್ಯ ಕೊಡಬೇಕು, ಇನ್ನು ಅದನ್ನು ನಿಮ್ಮ ಪುನಃ ಅದನ್ನು ಧ್ಯಾನ ಮಾಡಬೇಕು ಮತ್ತು ಅದರ ಪ್ರಕಾರ ನಡೆಯುವುದಾದರೆ ಯಾಕೋ ಹೇಳ್ತಾನೆ, ನಿಮ್ಮ ಎಲ್ಲ ನಡತೆಯಲ್ಲೂ ಧನ್ಯರಾಗುತ್ತೀರಿ.
ಮತ್ತು ನಿಮಗೆ ಇರುವ ಎಲ್ಲ ಕಷ್ಟ ಪ್ರೀತಿ, ಅನೇಕರು ಪ್ರೀತಿಸಂದ್ರೆ ನೀವು ಅನೇಕರು ಕಷ್ಟದಲ್ಲಿದ್ದೀರಿ, ಅನೇಕರು ರೋಗ ಪೀಡಿತರಾಗಿದ್ದೀರಿ, ದೇವರ ಆತ್ಮ ತೋರಿಸ್ತಾ ಇದ್ದಾನೆ. ಅನೇಕರು ತುಂಬ ಚಿಂತೆಯಲ್ಲಿ ಮುಳುಗಿದ್ದೀರಿ, ಅನೇಕರು ಆರ್ಥಿಕ ಬಡತನದಲ್ಲಿ ಇದ್ದೀರಿ, ಕೊರತೆಯಲ್ಲಿ ಜೀವಿಸ್ತೀರಿ, ಅನೇಕರು ಸಾಲದ ಮುಗ್ಗಟ್ಟಿನಲ್ಲಿದ್ದೀರಿ, ನಾನಾ ವಿಧದ ಕಷ್ಟದಲ್ಲಿ ನೀವು ಅನೇಕರು ಇದ್ದೀರಿ ಎಂಬುದು ದೇವರ ಆತ್ಮನು ತೋರಿಸ್ತಾ ಇದ್ದಾನೆ ಪ್ರೇರೆ. ಅನೇಕರು ನೀವು ಪ್ರಾರ್ಥನೆ ಮಾಡಿ ಉತ್ತರ ಸಿಗದೆ ನಿರಾಸ, ಇದೆಲ್ಲ ಸಂಗತಿಯಿಂದ ಪ್ರೇರೆ ದೇವರು ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಅಥವಾ ಆಶೀರ್ವಾದ ಕೊಡಲಿಕ್ಕೆ, ಅದೇ ಸುಖ ಸಂತೋಷ ಬರೀ ಈ ಲೋಕದಲ್ಲಿ ಜೀವಿಸೋದು ಸ್ವಲ್ಪವೇ ವರ್ಷ, ಅದೇ ಸ್ವಲ್ಪವೇ ವರ್ಷದಲ್ಲಿ ಸುಖವನ್ನು ಅನುಭವ ಮಾಡಬೇಕು, ಸಂತೋಷದಲ್ಲಿ ಜೀವನ ಮಾಡಬೇಕು ಎಂಬುದೇ ದೇವರ ಚಿತ್ತವಾಗಿದೆ ಪ್ರೇರೆ. ಅದು ನೀವು ಹೊಂದಿಕೊಳ್ಳಬೇಕಾದಲ್ಲಿ ಯಾಕೋಬನು ಅತಿ ಸ್ಪಷ್ಟ ಹೇಳ್ತಾನೆ. ಈ ಮಾಧ್ಯಮದಲ್ಲಿ ದೇವರ ಸೇವಕರು ಕೊಡುವ ಈ ಸಂದೇಶವನ್ನು, ಅದು ಆದಿತ್ಯಮ ಸಭೆಯಲ್ಲಿ ಕೇಳುವಂಥ ಉಪದೇಶವನ್ನು ಬರೀ ಕೇಳುವವರು ಮಾತ್ರವೇ ಆಗಿರಬಾರದು. ಅದು ಕೇಳುವ ವಾಕ್ಯವನ್ನು ಏನು ಮಾಡಬೇಕು, ನಾವು ಕೈಕೊಂಡು ನಡೆಯುವರಾಗಬೇಕು. ಆಗ ಅದು ನೆನಪಲ್ಲಿ ಇರುತ್ತದೆ, ಇಲ್ಲದ ಅದು ಮರೆತು ಹೋಗ್ತದೆ. ಕೈಕೊಂಡು ನಡೆಯುವುದಾದರೆ ಅದು ಪುನಃ ಧ್ಯಾನ ಮಾಡಬೇಕು. ಅದಕ್ಕೆ ಒಂದೊಂದು ವಾಕ್ಯಕ್ಕೆ ಗಮನ ಕೊಟ್ಟು ಕೈಕೊಂಡು ನಡೆಯುವುದಾದರೆ, ಈ ವಾಕ್ಯಗಳನ್ನು ಕೈಕೊಂಡು ನಡೆಯುವುದಾದರೆ ಯಾಕೋ ಬೆಳೆದಾನೆ ಅದು ನಿಮ್ಮ ಜೀವಿತದಲ್ಲ ಕಷ್ಟ ಸಮಸ್ಯೆಗಳಿಂದ, ಶಾಪದಿಂದ, ರೋಗದಿಂದ, ಬಡತನ, ಕೊರತೆ, ಸಾಲ ಎಲ್ಲದಿಂದ ಪರಿಪೂರ್ಣ ಬಿಡುಗಡೆ ಹೊಂದಿಕೊಂಡು ನಿಮ್ಮೆಲ್ಲ ನಡತೆಯಲ್ಲಿ ಧನನ್ನಾಗುತ್ತೀರಿ ಮತ್ತು ಸುಖ ಸಂತೋಷವನ್ನು ಹೊಂದಿಕೊಳ್ಳುತ್ತೀರಿ. ಆಗದ ಪ್ರಿಯ ದೇವರ ಆತ್ಮನು ಈ ಸಂಧೆ ಮುಖದ ನಿಮ್ಮೆಲ್ಲರಿಗೂ ಆತನು ಉತ್ತೇಜನ ಮಾಡ್ತಾನೆ. ಯಾಕಂದರೆ ದೇವರ ಚಿತ್ತವಾಗಿದೆ ಪ್ರೇರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯೋಹಾನ ಬರೆದ 10ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ಸಮೃದ್ಧಿಯಿಂದ ಜೀವಿತ ಅಂದರೆ ಯೇಸು ಕ್ರಿಸ್ತ ನಿಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದೊಟ್ಟು ಈ ಲೋಕದಲ್ಲಿ ಸಮೃದ್ಧಿಯಾದ ಜೀವಿತವನ್ನು ಜೀವಿಸಬೇಕು. ಅದರ್ಥ ಈ ಲೋಕ ಜೀವಿಸುವ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕು. ಅದೊಟ್ಟಿಗೆ ಈ ಲೋಕ ಬಿಟ್ಟು ಹೋದಾಗ ಆ ಪರಲೋಕ ರಾಜ್ಯವೂ ಹೊಂದಿಕೊಳ್ಳಿ. ಇದಕ್ಕೆ ಯೇಸು ಕ್ರಿಸ್ತ ಬಂದಿದ್ದಾನೆ, ಅದು ಹೊಂದಿಕೊಳ್ಳಲಿಕ್ಕೆ ಪ್ರೇರೆ ಇವತ್ತು ದಿನ ದೇವರಿಗೆ ಬೇಕು. ನೀವು ಏನು ವಾಕ್ಯ ಕೇಳುತ್ತೀರೋ ಅದನ್ನು ಮರೆತು ಬಿಡದಂತೆ ಆ ವಾಕ್ಯವನ್ನು ಅಂಗೀಕಾರ ಮಾಡಿರಿ, ಪುನಃ ಪುನಃ ಅದನ್ನು ಓದಿ ಧ್ಯಾನ ಮಾಡಿರಿ, ಅದರಲ್ಲಿ ಬರೆದಿಲ್ಲ ಕೈಕೊಂಡು ನಡೀರಿ. ನೋಡಿ ನಿಮ್ಮ ಜೀವಿತದಲ್ಲಿರೋ ಆಶೀರ್ವಾದವನ್ನು, ಸುಖ ಸಂತೋಷವನ್ನು, ಸಮಾಧಾನ ನಿಮಗೆ ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಈ ವಾಕ್ಯದ ಮೂಲಕ ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 3ನೇ ಅಧ್ಯಾಯದಲ್ಲಿ 8ರಿಂದ 12ನೇ ವಾಕ್ಯ ತನಕ. ಫಸ್ಟ್ ಪೀಟರ್ ಚಾಪ್ಟರ್ 3 ವರ್ಸ್ 8 to 12. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಪ್ರಿಯತೆ, ನಿಮ್ಮ ಕುಟುಂಬದಲ್ಲಿ ಆಶೆ ಬರಬೇಕಾದ ಅಪಸ್ಪತೆ, ನೀವು ಗಂಡ ಹೆಂಡತಿ, ನಿಮ್ಮ ಮಕ್ಕಳು ಕುಟುಂಬದಲ್ಲಿ ಏಕ ಮನಸ್ಸನ್ನು ಏಕ ಮನಸ್ಸುಳ್ಳವರಾಗಿರಿ. ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಗಂಡ ಹೆಂಡತಿ ಒಬ್ಬರೊಬ್ಬರ ಸುಖ ದುಃಖದಲ್ಲಿ ಸೇರುವವರಾಗಬೇಕು. ಅಣ್ಣ ತಮ್ಮಂತೆ ಒಬ್ಬರೊಬ್ಬರನ್ನು ಪ್ರೀತಿ, ನಿಮ್ಮ ಕುಟುಂಬದಲ್ಲಿ ಒಬ್ಬರೊಬ್ಬರನ್ನು ಅಣ್ಣ ತಮ್ಮಂತೆ ಪ್ರೀತಿ ಮಾಡಬೇಕು. ಕರುಣೆಯು ದೀನಭಾವ ಉಳ್ಳವರ ಕರುಣೆಯು ದೀನಭಾವರಾಗಬೇಕು. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಯನ್ನು ಮಾಡದೆ ಆಶೀರ್ವದಿಸಿ. ನಿಮ್ಮ ಕುಟುಂಬದಲ್ಲಿ ಒಬ್ಬರೊಬ್ಬರಿಗೂ ನಿಮ್ಮ ಬಾಯಿಂದ ಆಶೀರ್ವಾದವನ್ನು ಮಾತನಾಡಬೇಕು. ವಿನಃ ಎಂದಿಗೂ ನಿಮ್ಮ ಬಾಯಿಂದ ಗಂಡ ಹೆಂಡತಿಗೆ ಬೈಯೋದು, ಹೆಂಡತಿ ಗಂಡನಿಗೆ ಬೈಯೋದು, ಮಕ್ಕಳಿಗೆ ಬೈಯೋದು, ಶಪಿಸು, ಇದು ಆಗದೆ ಒಬ್ಬರೊಬ್ಬರು ಏನು ಮಾಡಬೇಕು, ಅಪಕಾರ ಮಾಡದೆ ನಿಂದೆಯನ್ನು ಮಾಡದೆ ಆಶೀರ್ವಾದ ಮಾಡಬೇಕು. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ, ಹೀಗೆ ಮಾಡೋದನ್ನು ನೀವು ಆಶೀರ್ವಾದ ಬಾಧ್ಯವಾಗಿ ಹೊಂದುವಿರಿ. ಪೇತ್ರರು ಅತಿ ಸ್ಪಷ್ಟ ಹೇಳ್ತಾರೆ ಪ್ರೇರೆ, ನಿಮ್ಮ ಕುಟುಂಬ ಜೀವಿತದಲ್ಲಿ ಇವತ್ತು ಅನೇಕರು ಆಶೀರ್ವಾದ ಹೊಂದದಿರಲಿಕ್ಕೆ ಕಾರಣ, ಅನೇಕರು ಅನಾರೋಗ್ಯದಲ್ಲಿ ಜೀವಿಸಲಿಕ್ಕೆ ಕಾರಣ, ಅನೇಕ ಕುಟುಂಬ ಬಡತನದ ಕಾರಣ ಅಂದರೆ ಗಂಡ ಕೋಪ ಮಾಡಿ ಹೆಂಡತಿನ ಬೈಯುವುದು, ಮಕ್ಕಳನ್ನು ಬೈಯುವುದು, ಶಪಿಸುವುದು, ಅದು ಹೆಂಡತಿ ಕೋಪ ಮಾಡಿ ಗಂಡ, ಈ ರೀತಿ ಪ್ರೇರೆ ನಿಮ್ಮ ಕುಟುಂಬದಲ್ಲಿ ನಡೆಯುವುದಾದರೆ ನಿಮ್ಮ ಆಶೀರ್ವಾದವು ನೀವೇ ಕಳೆದುಕೊಳ್ಳುತ್ತದೆ, ಅಪ್ಪಸಪ್ಪತ್ತದೆ. ನಿಮ್ಮ ಕುಟುಂಬ ಜೀವಿತದಲ್ಲಿ ಕುಟುಂಬ ಆಶೀರ್ವಾದ ಗಂಡ ಹೆಂಡತಿ ಮಕ್ಕಳ ಮೇಲೆ ಏಕ ಮನಸ್ಸುಳ್ಳವರಾಗಬೇಕು. ನೀವು ಕುಟುಂಬದಲ್ಲಿ ಒಬ್ಬರೊಬ್ಬರ ಸುಖ ದುಃಖವನ್ನು ಸೇರುವರಾಗಬೇಕು. ಕರುಣೆ ದೀನಭಾವ ಉಳ್ಳವರಾಗಬೇಕು. ಅಪಕಾರವನ್ನು ನಿಂದೆ ಮಾಡಿದೆ ಒಬ್ಬರೊಬ್ಬರಿಗೂ ಮಾತನಾಡುವಾಗ ಅವರ ಆಶೀರ್ವಾದ ಮಾತನಾಡಬೇಕು. ಹೀಗೆ ಮಾಡುವುದರೆ ನಿಮ್ಮ ಕುಟುಂಬವು ಆಶೀರ್ವಾದ ಹೊಂದುವುದು, ಆಶೀರ್ವಾದ ಬಾಧ್ಯವಾಗಿ ಸಿಗ್ತದೆ ಎಂಬುದಕ್ಕೆ ಪೇತ್ರನಲ್ಲಿ ಹೇಳ್ತಾನೆ. ನಾನು 10ನೇ ವಾಕ್ಯದಲ್ಲಿ ಹೇಳ್ತಾನೆ, ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡಿದ ಇಷ್ಟವಲ್ಲವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಷ್ಟೇ ಪೇತ್ರ ನಿಮಗೆ ಒಳ್ಳೆಯ ದಿವಸ, ಒಳ್ಳೆಯ ಭವಿಷ್ಯ, ಎಲ್ಲ ಸುಖ ಸಂತೋಷ ಸಮಾಧಾನ ಆರೋಗ್ಯ ಸಿಗಬೇಕಾದರೆ ಪೇತ್ರ ನಿಮ್ಮ ಬಾಯಿಂದ ಎಂದಿಗೂ ನಕಾರಾತ್ಮಕ, ಅಪನಂಬಿಕೆ, ನಿರಾಶೆ,
ಜಿಗುಪ್ಸೆ, ಬಡತನ, ಕೊರತೆ, ಸಾಲ, ರೋಗ, ಪದೇ ಪದೇ ರೋಗ ರಿಪೋರ್ಟನ್ನು ಮಾತನಾಡುವುದು ಆಗಲಿ, ಇದೆಲ್ಲ ಮಾತನಾಡದೆ ನಂಬಿಕೆಯಿಂದ ದೇವರ ವಾಗ್ದಾನಗಳನ್ನು ಮಾತನಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆ ಒಡಂಬಡಿಕೆಯಲ್ಲಿ 1,000ಕ್ಕಿಂತಲೂ ಜಾಸ್ತಿ ವಾಗ್ದಾನಗಳು ಉಂಟು. ದಿನಾಲೂ ಬೈಬಲ್ ಓದಿಕೊಂಡು ಆ ವಾಗ್ದಾನಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಬೇಕಾದ ಹಾಗೆ ಆ ವಾಗ್ದಾನವನ್ನು ದಿನಾಲೂ ನಂಬಿಕೆಯಿಂದ ಮಾತನಾಡುವವರಾಗಬೇಕು. ಯಾಕಂದರೆ ದೇವರು ಈ ಲೋಕವನ್ನು ತನ್ನ ಬಾಯಿ ಮಾತಿನ ಸೃಷ್ಟಿ ಮಾಡಿದ ದೇವರ ವಾಕ್ಯದಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಉಂಟು. ಅದಕ್ಕೆ ನೀವು ನಿಮ್ಮ ಸಮಸ್ಯೆಗಳನ್ನು ಮಾತನಾಡದೆ ಪದೇ ಪದೇ ವಾಗ್ದಾನಗಳನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿರಿ. ಅಥವಾ ನೀವು ಏನೋ ಪ್ರಾರ್ಥನೆ ಮಾಡ್ತಾ ಅದು ಉತ್ತರವನ್ನು ಮಾತನಾಡಿ. ಹೀಗೆ ಮಾಡುವುದರೆ ಆ ಮಾತಿಗೆ, ಆ ವಾಕ್ಯಕ್ಕೆ ಶಕ್ತಿ ಉಂಟು, ಸೃಷ್ಟಿ ಮಾಡೋ ಶಕ್ತಿ. ಆಗ ಏನಂತ ಮಾತನಾಡುವಾಗ ಅದು ನೀವು ಮಾತನಾಡಿದ ಹಾಗೆ ನಿಮ್ಮ ಭವಿಷ್ಯ ರೂಪಿಸಲ್ಪಡುತ್ತದೆ. ಯಾಕಂದರೆ ಅಪ್ಪಸ್ತಲಪಡುತ್ತದೆ, ನಿಮ್ಮ ಭವಿಷ್ಯ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಉಂಟು, ಅಷ್ಟೇ ನಿಮ್ಮ ಭವಿಷ್ಯ ನಿಮ್ಮ ಮಾತಿನಲ್ಲಿ ಉಂಟು. ಒಬ್ಬ ದೇವರ ಸೇವಕ ಹೇಳ್ತಾರೆ, ಫ್ಯೂಚರ್ ಬಿಲೋಂಗ್ ಇಂಟರ್ಸೆಸರ್ ಎಂದು. ದೇವರ ಸೇವಕರೊಬ್ಬರು ಹೇಳ್ತಾರೆ, ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರ ಕೈಯಲ್ಲಿ ಅವರ ಭವಿಷ್ಯ ಉಂಟು ಎಂಬುದಾಗಿ. ಇನ್ನದು ಸೊಲೊಮೋನನು ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20-21ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅಂದರೆ ಅಲ್ಲಿ ಅರ್ಥ, ನಿಮ್ಮ ಸುಖವು ನಿಮ್ಮ ಬಾಯಿನಲ್ಲಿ, ನಿಮ್ಮ ಬಾಯಿಂದ ನೀವು ದೇವರ ವಾಗ್ದಾನಗಳನ್ನು ಒಳ್ಳೆಯದನ್ನೇ ಮಾತನಾಡದೆ ಒಳ್ಳೆಯದನ್ನೇ ಉಣ್ಣುತ್ತೀರಿ ಎಂಬುದಾಗಿ ಅದರ್ಥವಾಗಿದೆ. ಅದಕ್ಕೆ 18-21ನೇ ವಾಕ್ಯದಲ್ಲಿ ಜೀವನ ಮರಣಗಳು ನಾಲಿಗೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅಲ್ಲಿ ಅವನು ಹೇಳ್ತಾನೆ ಸೊಲೊಮೋನನೇ, ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಮರಣ ಉಂಟು. ಹಾಗಾದರೆ ನೀವು ಆರಿಸಿಕೊಳ್ಳಬೇಕು. ನಿಮಗೆ ಜೀವ ಬೇಕಾ, ಆಶೀರ್ವಾದ ಬೇಕಾ, ಶಾಪ ಬೇಕಾ, ಮರಣ ಬೇಕಾ? ಹಾಗಾದರೆ ನಿಮಗೆ ಜೀವ ಬೇಕು, ಆಶೀರ್ವಾದ. ಹಾಗಾದರೆ ನಿಮ್ಮ ಅಪ್ಪಸ್ತಲಪಡ್ತಾನೆ, ನಿಮಗೆ ಒಳ್ಳೆಯ ದಿವಸ ಬೇಕು, ಆರೋಗ್ಯವಂತರಾಗಿ ಜೀವನ ಮಾಡಬೇಕು, ಸುಖ ಸಂತೋಷ ಬೇಕು. ಹಾಗಾದರೆ ನಿಮ್ಮ ಬಾಯಿಂದ ಯಾವೊಂದಿಗೂ ಅಪನಂಬಿಕೆ ಮಾತಾಗಲಿ, ನಕಾರಾತ್ಮಕ ಮಾತಾಗಲಿ, ನಿಮ್ಮ ಬಡತನವಾಗಲಿ, ಇದ್ದರೂ ಬಡತನ ಮಾತನಾಡಬಾರದು, ಕೊರತೆ ಇದ್ದರೂ ಪದೇ ಪದೇ ಕೊರತೆ ಮಾತನಾಡಬಾರದು, ಸಾಲ ಇದ್ದರೂ ಸಾಲ ಪದೇ ಪದೇ ಸಾಲ ಮಾತನಾಡಿದೆ, ರೋಗ ಇದ್ದರೂ ರೋಗ ಮಾತನೇ ನಂಬಿಕೆಯಿಂದ ಅದಕ್ಕೆ ದೇವರ ವಾಗ್ದಾನವನ್ನು ಮಾತನಾಡಬೇಕು, ದೇವರನ್ನು ಸ್ತುತಿ ಸ್ತೋತ್ರ ಮಾಡುವರಾಗಬೇಕು, ಸುಳ್ಳು ಮಾತನಾಡಬಾರದು. ಹೀಗೆ ಮಾಡುವುದಾದರೆ 100% ನೀವು ಮಾತನಾಡಿದಂತೆಯೇ ದೇವರು ನಿಮಗೆ ಸುಖ ಸಂತೋಷ ಕೊಡುತ್ತಾನೆ. ಒಂದು ವೇಳೆ ನೀವು ಬಾಯಲ್ಲಿ ಕೆಟ್ಟ ಮಾತನಾಡುವುದರೆ ಪದೇ ಪದೇ ಅದನ್ನೇ ಮಾತನಾಡಿದರೆ ನೀವು ಮಾತನಾಡಿದಂತೆ ನಿಮಗೆ ನಷ್ಟಗಳು, ರೋಗಗಳು, ಬಡತನಗಳು, ಕೊರತೆಗಳು, ಅಕಾಲ ಮರಣ, ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು ಸಂಭವಿಸಿದ ಕಾರಣ ಅದಕ್ಕೆ ನಿಮ್ಮ ಬಾಯಿ ಆಗಿದೆ. ಅದಕ್ಕೆ ಹೇಳ್ತಾನೆ, ಜೀವದಲ್ಲಿ ಸಂತೋಷಪಟ್ಟು ಸುವುದನ್ನು ನೋಡಿದ ಇಷ್ಟವಲ್ಲವನು ಕೆಟ್ಟದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡಿದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಎಂಬುದು ಹೇಳ್ತಾನೆ. ನಂತರ ಆನಂದವಾಗಿದೆ, ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಅಂದರೆ ಅರ್ಥ, ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಬೇಕು. ಜಗಳ ಸಭೆಯನ್ನು ಬಿಟ್ಟು ಬಿಡು, ಒಳ್ಳೆಯದನ್ನು ಒಳ್ಳೆಯ ನಡತೆ ಉಳ್ಳವರಾಗ ಜೀವಿಸಬೇಕು. ಸಮಾಧಾನ ಆರಿಸಿ ಅದಕ್ಕೂ ಸಹ ಪ್ರಯತ್ನ ಪಡೆಯಲಿ. ಕುಟುಂಬದಲ್ಲಿ ಜಗಳಕ್ಕೆ ಆಸ್ಪದ ಕೊಡಬಾರ್ದು. ಕೋಪ ಮಾಡಲಿಕ್ಕಿದ್ದು ಕೋಪ ಮಾಡದೆ ಸಮಾಧಾನವನ್ನು ಆರಿಸಲಿಕ್ಕೆ ಎಷ್ಟು ನೀವು ಕುಟುಂಬದಲ್ಲಿ ಸಮಾಧಾನವನ್ನು ಆರಿಸಬೇಕು, ಅಷ್ಟು ಸಮಾಧಾನದ ಪ್ರಭುವಾದ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಆಗ 3:16-20 ಹೇಳ್ತದೆ, ಶಾಂತಿ ದೇವರು ಶೀಘ್ರವಾಗಿ ಸೈತನ ನಿಮ್ಮ ಕಾಲಿನ ಕೈಲಿ ಹಾಕಿ ತುಳಿಸಿ ಬಿಡುತ್ತಾನೆ. ಯಾವಾಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಿತಾರೋ ಆಗ ಕ್ರಿಸ್ತ ಕ್ರಿಸ್ತ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿರ್ತಾನೆ. ಮತ್ತು ಯೇಸು ಕ್ರಿಸ್ತ ಎಂಬುತ್ತಾನೆ, ನಿಮ್ಮ ಕುಟುಂಬದ ಕಾರ್ಯ ಮಾಡುವ ಎಲ್ಲ ಸೈತನ ಆಯುಧನು ಅತಿ ಶೀಘ್ರವಾಗಿ ನಿಮ್ಮ ಕಾಲುಗಳ ಹಾಕಿ ತುಳಿಸಿ ಬಿಡುತ್ತಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಅಪ್ಪಸ್ ಮಾಡಿದೆ. ಹಾಗಾದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಕೊಂಡುಕೊಳ್ಳಬೇಕಾ? ಸಮಸ್ಯೆ ನೋಡಿಕೊಂಡು ಗಂಡ ಹೆಂಡತಿ ಬೈಯುವುದು, ಕೋಪ ಮಾಡುವುದೆಲ್ಲ ಬಿಟ್ಟು ಬಿಡಿರಿ. ಆದಷ್ಟು ಸಮಾಧಾನಕ್ಕೋಸ್ಕರ ಸಮಾಧಾನ ಆರಿಸಿ ಅದಕ್ಕೆ ಪ್ರಯತ್ನ ಪಡಬೇಕು ಎಂಬುದಾಗಿ ಪೇತ್ರನು ಹೇಳ್ತಾನೆ. 12ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ವಿಜ್ಞಾಪನೆಯಲ್ಲಿ ಕಿವಿ ಕೊಡುತ್ತಾನೆ. ನೀತಿವಂತಂದರೆ ಯಾರು? ನಿಮ್ಮ ಬಾಯಿಂದ ಯಾರು ಕೆಟ್ಟ ಮಾತನಾಡೋದಿಲ್ಲವೋ, ಬಾಯಿಂದ ಒಳ್ಳೆಯ ಮಾತನಾಡುತ್ತಾರೋ ಅವರು ನೀತಿವಂತರು. ನೀವು ಪ್ರಾರ್ಥನೆ ಮಾಡಿದಾಗೆ ಪ್ರಾರ್ಥನೆ ಉತ್ತರನೇ ಮಾತನಾಡಬೇಕು, ಅವರು ನೀತಿವಂತರು. ಅವರ ಪ್ರಾರ್ಥನೆ ಕೇಳ್ತಾರೆ. ಕೆಲವರು ಪ್ರಾರ್ಥನೆ ಮಾಡುತ್ತಾರೆ, ಪ್ರಾರ್ಥನೆ ಮಾಡಿದ ಆನಂತರ ಮಾತಾಡೋದು ಅವರ ಕಷ್ಟ, ಅವರ ಸಮಸ್ಯೆ, ಅದು ನೀತಿವಂತರ. ನೀವೇನು ಪ್ರಾರ್ಥನೆ ಮಾಡ್ತಾರೋ ಹಾಗೆ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆ ವಾಗ್ದಾನ
ಪ್ರಾರ್ಥನೆ ವಾಗ್ದಾನವನ್ನೇ ಮಾತನಾಡಬೇಕು. ಆಗ ದೇವರು ನಿಮ್ಮ ವಿಷಯ ಕಿವಿ ಕೊಡುತ್ತಾನೆ ಎಂಬುದೇ ಇದು ಅರ್ಥವಾಗಿದೆ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳನಾಗಿಎಂದು ಬರುತ್ತದೆ. ಕೆಡುಕರನ್ನು ಯಾವಾಗಲೂ ಬಾಯಿಂದ ಶಪಿಸುವುದು, ನಕಾರದ ಮಾತನಾಡೋದು, ಅಪನಂಬಿಕೆ ಮಾತನಾಡೋದು, ನಿರಾಸೆ ಮಾತಾಡೋದು, ಜಿಗುಸೆ ಪದೇ ಪದೇ ತಾನು ರೋಗಿ ಎಂದು ಮಾತನಾಡೋದು, ತಾನು ಸಾಲ ಮಾತಾಡೋದು, ಈ ರೀತಿ ನೀವು ಮಾತನಾಡುತ್ತಾ ಇದ್ದುಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಬಿಲ್ಕುಲ್ ದೇವರ ಪ್ರಾರ್ಥನೆ ಕೊಡೋದಿಲ್ಲ. ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ದೇವರ ದಿನ ವಾಗ್ದಾನ, ಆ ವಾಗ್ದಾನಕ್ಕೆ ನೀವು ವಿಧೇಯರಾಗಬೇಕು. ಮತ್ತು ಪ್ರಾರ್ಥನೆ ಮಾಡಿದರೆ ಡೆಫಿನೇಟ್ ನಿಮ್ಮ ಪ್ರಾರ್ಥನೆ. ಎಕ್ಸಾಂಪಲ್, ನಿಮಗೆ ಕೈಯಲ್ಲಿ ಕೊಡ್ತೇವೆ, ನಿಮಗೆ ಕಾಯಿಲೆ ಇರುವುದಾದರೆ ನೀವು ಮೆಡಿಸಿನ್ ತೆಗೆದುಕೊಂಡು ತಪ್ಪಲ್ಲ, ಮೆಡಿಸಿನ್ ತೆಗೆದುಕೊಳ್ಳಿರಿ, ಡಾಕ್ಟರ್ ಹೇಳಿದ ಪ್ರಕಾರ ಜಾಗ್ರತೆ ಮಾಡಿರಿ. ಆದರೆ ಹೇಗೆ ನೀವು ಮೆಡಿಸಿನ್ ತೆಗೊಳ್ತೀರೋ ದಿನಕ್ಕೆ 3 ಸಲ, ಹಾಗೆ ದಿನಕ್ಕೆ 3 ಸಲ ನೀವು ಅರಿಕೆ ಮಾಡಬೇಕು. ವಿಮೋಚನಾ ಪುಸ್ತಕ 15 26ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನೀವು ನಿಮ್ಮ ದೇವರ ಯವನ ಮಾತನ್ನು ಸರಿದ ಕೇಳಿ ಆತನ ದೃಷ್ಟಿ ಮಾಡಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ಐಗುಪ್ತ ದೇಶದಲ್ಲಿ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸಲಿಲ್ಲ, ಯೋ ನಿಮಗೆ ಆರೋಗ್ಯದಾಯಕನು. ಈ ವಾಗ್ದಾನವಾಗಿದೆ ಪ್ರೇರೆ. ಈ ವಾಗ್ದಾನ ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ದೇವರ ಬೇಡ, ದೇವ ಯಾವ ನಿನ್ನ ಆಜ್ಞೆ ನಾನು ವಿಧಾನ ಉಂಟು ದೇವ ನನಗೆ ತೋರಿಸಿಕೊಡು. ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರ ಆತ್ಮನು ನಿಮ್ಮ ರೋಗ ಗುಣವಾಗಲಿಕ್ಕೆ ಯಾವುದೇ ರೀತಿಯಲ್ಲಿ ನೀವು ವಿಧೇಯರಾಗಲಿ ಉಂಟು ಅಥವಾ ಪಾಪ ಮಾಡಿ ದೇವರ ನಿಮಗೆ ಪಶ್ಚಾತ್ತಾಪ ತರ್ತಾರೆ, ಪಶ್ಚಾತ್ತಾಪ ಪಡೀರಿ, ವಿಧೇಯರಾಗಿರಿ, ಆ ವಾಗ್ದಾನ ಮಾತನಾಡಿರಿ. ಹಾಗೆ ನೀವು ಮಾತನಾಡಿದಾಗೆ ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡಿ, ರೋಗ ಮಾತನಾಡಿ ಪದೇ ಪದೇ ಯೋ ನನಗೆ ಆರೋಗ್ಯದಾಯಕನು ಎಂಬುದು ಮಾತನಾಡಿರಿ. ಅಷ್ಟೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 2:24, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, 1 Peter chapter 2:24. ಅಲ್ಲಿಗೆ ಉಂಟು ಯೇಸು ಕ್ರಿಸ್ತನ ಭಾಷಣ ನನಗೆ ಗುಣವಾಯಿತು. ಅದು ತೆಗೆದು ಪ್ರಾರ್ಥನೆ, ಹೌದು ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ, ಯೇಸು ಭಾಷೆ ನನ್ನ ರೋಗ ಗುಣವಾಗಿದೆ. ರೋಗ ಮಾತನಾಡಬೇಡಿ, ಗುಣವಾಗಿದೆ. ಈ ರೀತಿ ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಲ್ಲಿ ವಾಗ್ದಾನ ಪದೇ ಪದೇ ದಿನವಿಡೀ ಅರಿಕೆ ಮಾಡ್ತಾರೆ. 100% ರೋಗ ಎಂತಿದ್ದರೂ ನಿಮ್ಮ ರೋಗ ಗುಣವಾಗ್ತದೆ ಅಂತ ಮೆಡಿಸಿನ್ ಕಾರ್ಯವಾಗ್ತದೆ. ನಿಮಗೆ ಬಡತನ ಕೊರತಿದ್ದರೆ ತುಂಬ ವಾಗ್ದಾನ ಉಂಟು. ಒಂದು ವಾಗ್ದಾನ ನಿಮ್ಗೆ ಹೇಳ್ತಾನೆ, ಕೀರ್ತನೆ 73ರಲ್ಲಿ, ಯೋ ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಪ್ರೇರೆ, ಈ ಎಲ್ಲ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಿರಿ ಪ್ರೇರೆ, ಮತ್ತು ದೇವರಿಗೆ ಸ್ತೋತ್ರ ಮಾಡಿರಿ. ಮತ್ತು ಫಿಲಿಪಿ 4:18-19 ನೀವು ದೇವರಿಗೆ ಕೊಟ್ಟ ದಶಮ ಕಾಣಿಕೆ ನಂಬಿಕಸ್ಥರಾಗೋದಾರೆ ಅಲ್ಲಿ ನನ್ನ ದೇವರು ಕ್ರಿಸ್ತ ಪ್ರಭುವಾದ ಐಶ್ವರ್ಯಕ್ಕಾಗಿ ನಮ್ಮ ಪ್ರತಿಯೊಂದು ಕೊರತೆ. ಈ ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ವಾಗ್ದಾನಗಳನ್ನು ಪ್ರಾರ್ಥನೆ ಮಾಡೋದಾರೆ ಆ ವಾಗ್ದಾನ ಬಂದು ಅರಿಕೆ ಬಂದರೆ ನೀವು ಅರಿಕೆ ಮಾಡಿದಂತೆ ನಿಮಗೆ ಆಶೀರ್ವಾದ ಸುಖವು ನಿಮಗೆ ದೇವರು ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಪೇತ್ರನು ಇಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಅಲ್ಲಿ ನೋಡ್ತೇವೆ ಪ್ರೇರೆ. ಧರ್ಮೋಪಸ್ಕರಣ ಪುಸ್ತಕ 30ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ಡಿಟೋನಮಿ chapter 30 verse 19 and 20 verse. ನಾನು ಜೀವನ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಇಲ್ಲಿ ಆಚೆ ಸ್ಪಷ್ಟವಾಗಿರ್ತದೆ, ದೇವರು ಮೋಜೆ ಮುಖಾಂತರ ಪ್ರೇರೆ ಈ ಭೂಮಿ ಆಕಾಶವನ್ನು ದೇವರು ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರ್ಯಾರು ದೇವರ ಆಜ್ಞೆಗೆ ವಿಧೇಯರಾಗುತ್ತಾರೋ ಈ ಭೂಮಿ ಮತ್ತು ಆಕಾಶ ದೇವರ ಮುಂದೆ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಮತ್ತು ದೇವರು ಆದಮೇಲೆ ಎಲ್ಲ ಆಶೀರ್ವಾದವನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ಇಲ್ಲಿ ದೇವರು ಇಲ್ಲಿ ಹೇಳ್ತಾನೆ. ಅದೇ ರೀತಿ ದೇವರ ಆಜ್ಞೆಗೆ ಅವಿಧೇಯರಾಗುತ್ತಾರೋ ಈ ಭೂಮಿ ಆಕಾಶವು ದೇವರ ಸಾಕ್ಷಿಯಾಗಿ ನಿಲ್ಲುವಾಗ ಆಶೀರ್ವಾದ ಅಲ್ಲಿ ತಡೆ ಹಿಡಿಬಿಡ್ತದೆ. ಹಾಗಾದರೆ ಅಲ್ಲಿ ದೇವರು ಹೇಳ್ತಾನೆ, ನೀವು ಆರಿಸಿಕೊಳ್ಳಿ, ನಿಮಗೆ ಜೀವ ಬೇಕಾ, ಆಶೀರ್ವಾದ ಬೇಕಾ, ಸುಖ ಬೇಕಾ, ದೇವರು ಕೊಟ್ಟ ಎಲ್ಲ ಆಜ್ಞೆ ಅಲ್ಲೊಂಬಡಿಕೆಯಲ್ಲಿಯೂ ಮತ್ತು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆಯಲ್ಲಿ ಹೊಸ ಆಜ್ಞೆ ಕೊಟ್ಟಿದ್ದಾನೆ, ಸಣ್ಣ ಸಣ್ಣ ಆಜ್ಞೆ ಕೊಟ್ಟಿದ್ದಾನೆ. 10 ಆಜ್ಞೆಗಿಂತಲೂ ಇನ್ನೂ ಅನೇಕ. ಆ ಎಲ್ಲ ಆಜ್ಞೆಗೆ ಕಡೆ ನಡೆಯುವುದಾದರೆ 100% ನಿಮಗೆ ಆಶೀರ್ವಾದವು ಸುಖವು ನಿಮಗೆ ಗ್ಯಾರಂಟಿ ಬರುತ್ತದೆ ಎಂಬುದಾಗಿ ಇಲ್ಲಿ ಈ ಭೂಮಿ ಆಕಾಶ ಸಾಕ್ಷಿ ಇಟ್ಟಿದ್ದಾನೆ ಎಂದು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಐಜಯ chapter 48 verse 17 and 18 verse. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ,
ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳು ಆಗಿ ಇರುತ್ತಿದ್ದವು. ಇಲ್ಲಿ ಐಸಾಯ ಪ್ರವಾದಿ ಅತಿ ಸ್ಪಷ್ಟ ಹೇಳ್ತಾನೆ, ನಿನ್ನ ವಿಮೋಚಕನು ಇಸ್ರಾಯೇಲ್ ಸದಾಮಲ ಸ್ವಾಮಿ ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರು ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಡೆಯಬೇಕಾದ ರೀತಿಯಲ್ಲಿ ನಾನು ನಡೆಸುವನಾಗಿದ್ದೇನೆ. ಅಂದರೆ ದೇವರು ಈ ಟಿ ವಿ ಮುಖಾಂತರ, ಈ ಸಂದೇಶದ ಮುಖಾಂತರ ನಿಮಗೆ ವೃದ್ಧಿ ಮಾರ್ಗ, ವಿದ್ಯತೆ ಮಾರ್ಗ ಬೋಧಿಸುವನಾಗಿದ್ದಾನೆ. ಅದನ್ನೇ ನೀವು ನನ್ನ ಆಜ್ಞೆ ಕೇಳಿದ್ರೆ ಎಷ್ಟೋ ಚೆನ್ನಾಗಿತ್ತು. ಪ್ರಿಯವತ್ತು ಕೇಳಿ ಈ ಆಜ್ಞೆಗಳನ್ನು ನೀವು ಕೈಗೊಂಡಿದ್ರೆ ಎಷ್ಟೋ ಚೆನ್ನಾಗಾಯಿತು. ಯಾಕೆಂದರೆ ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಅಲೆಗಳ ಹಾಗೂ ಇರುತ್ತಿದ್ದವು. ಅಂದರ್ಥ ನಿಮಗೆ ಲೋಕದಲ್ಲಿ ಸುಖ, ಸಂತೋಷ, ಸಮಾಧಾನ, ಕ್ಷೇಮ, ಆರೋಗ್ಯ ಬರಬೇಕಾದ್ರೆ ದೇವರು ಯೇಸು ಕ್ರಿಸ್ತನು ಹೇಳ್ತಾನೆ ಹೊಸ ಒಡಂಬಡಿಕೆಯಲ್ಲಿ, ಆತನು ಧರ್ಮಶಾಸ್ತ್ರ ರದ್ದು ಮಾಡಲ್ಲ, ಪ್ರವಾದಿಗಳು ಕ್ಯಾನ್ಸಲ್ ಮಾಡಲ್ಲ, 10 ಆಜ್ಞೆಗಳು ಒಟ್ಟಿಗೆ ಇನ್ನೂ ಅನೇಕ ಸನ್ನಾలు ಕೊಟ್ಟಿದ್ದಾನೆ. ಅದೇ ಹೊಸ ಒಡಂಬಡಿಕೆ ಜಾಸ್ತಿ ಓದಬೇಕು, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಜಾಸ್ತಿ ಓದಬೇಕು. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಣ್ಣ ಆಜ್ಞೆಗಳು ಕೊಟ್ಟಿದ್ದಾನೆ. ಈ ಆಜ್ಞೆಯನ್ನು ಕೈಗೊಂಡು ನಡೆಯುವುದಾದರೆ 100% ಸುಖವು ದೊಡ್ಡ ನದಿಯಂತೆಯೂ ನಿಮ್ಮ ಕ್ಷೇಮವು ಅಥವಾ ನಿಮ್ಮ ಆರೋಗ್ಯವು ದೊಡ್ಡ ನದಿಯಂತೆ ನಿಮಗೆ ಬರುತ್ತದೆ ಎಂಬುದಾಗಿ ಹೇಳ್ತದೆ. ಹಾಗಾದರೆ ಇವತ್ತು ಪ್ರೇರೆ ದೇವರ ಆತ್ಮನು ಭವಿಸ್ತಾನೆ ಈ ಲೋಕದಲ್ಲಿ ನಿರ್ದೋಷಿಗಳ ಜೀವಿಸಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡಿರಿ. ಆಗ ಸುಖ ಸಂಬಂಧ ದೇವರು ನಿಮಗೆ ಕೊಡುವನಾಗಿದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶದಲ್ಲಿ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿರಿ ಪ್ರೇರೆ. ಮತ್ತು ಈ ಯೂಟ್ಯೂಬನ್ನು ಅನೇಕರಿಗೆ ಶೇರ್ ಮಾಡಿ ಪ್ರೇರೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಾವು ನಿನಗೆ ಸ್ತೋತ್ರ ಕೊಂಡಾಡ್ತಿದ್ದೇವ. ಈ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡೋದಕ್ಕೆ ಸ್ತೋತ್ರ. ಈ ಸಂದರ್ಭ ಪ್ರತಿಯೊಬ್ಬ ನಿನ್ನ ಮಕ್ಕಳು ಇದ್ದಾವ. ಇನ್ನಿನ ವಾಕ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ವಾಕ್ಯವನ್ನು ಮರೆತು ಬಿಡದೆ ಇನ್ನೂ ಅದನ್ನು ಧ್ಯಾನ ಮಾಡಿಕೊಂಡು ಪ್ರತಿಯೊಂದು ಕೇಳಿದ ಪ್ರತಿಯೊಂದು ಉಪದೇಶವನ್ನು ಪ್ರತಿಯೊಂದು ನಿನ್ನ ಆಜ್ಞೆಗೆ ವಿಧಾನದ ರದಿಯನ್ನು ಪ್ರತಿಯೊಬ್ಬರಿಗೆ ಅನುಗ್ರಹ ಮಾಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ಇದನ್ನು ಪ್ರತಿಯೊಬ್ಬರ ಜೀವಿತದ ಕಷ್ಟ, ರೋಗ, ಆರ್ಥಿಕ ಮುಗ್ಗಟ್ಟು ಪ್ರತಿಯೊಂದು ನಿನ್ನ ಮಕ್ಕಳನ್ನು ಬಿಡುಗಡೆಗೊಳಿಸು. ಈಗ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ಆರೋಗ್ಯ, ನಿನ್ನ ಆರ್ಥಿಕ ಸಮೃದ್ಧಿ, ಸಮಾಧಾನ, ಸಂತೋಷ, ಸುಖವನ್ನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಅಂತ್ಯಜ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಕೇಳಿದ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ.